ಐಶೋ ಸ್ಪೀಡ್ ಅವ್ರ ಅಮ್ಮಂಗೆ ಐಶೋ ಸ್ಪೀಡ್ ಮಾಡೋ ವಿಡಿಯೋಸೇ ಇಷ್ಟ ಆಗ್ತಿರಲ್ಲ. ಅವ್ನ ಮನೆ ಬಿಟ್ಬಿಟ್ಟು ಓಡಿಸ್ಬಿಟ್ಟಿರ್ತಾರೆ. ಆದರೆ ಅವತ್ತು ಗೊತ್ತಿರಲಿಲ್ಲ ಐಶೋ ಸ್ಪೀಡ್ ಒಬ್ಬ ದೊಡ್ಡ ಇನ್ಫ್ಲುಯೆನ್ಸರ್ ಆಗಿ ಬೆಳೀತಾನೆ ಅಂತ ಹೇಳ್ಬಿಟ್ಟು. 2005 ಅಮೆರಿಕಾದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಐಶೋ ಸ್ಪೀಡ್ ಹುಡ್ತಾರೆ. ಅವರಿಗೆ ಚಿಕ್ಕ ವಯಸ್ಸಿಂದನೂ ಫುಟ್ಬಾಲ್ ಅಂದರೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ತನ್ನ 11ನೇ ವಯಸ್ಸಿಗೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವ್ಯೂಸೇ ಹೋಗಲ್ಲ, ಅದನ್ನ ಅಲ್ಲೇ ಕ್ವಿಟ್ ಮಾಡಿಬಿಡ್ತಾರೆ. ಮತ್ತೆ ಸ್ಕೂಲ್ನ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಕೋವಿಡ್ ಟೈಮಲ್ಲಿ ಐಶೋ ಸ್ಪೀಡ್ ಅವ್ರ ಫ್ರೆಂಡ್ ಹೇಳ್ತಾರೆ ಮತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು, ಲೈವ್ ಸ್ಟ್ರೀಮ್ನ ಮಾಡು ಅಂತ. ಮತ್ತೆ ಸ್ಟಾರ್ಟ್ ಮಾಡಿ ಲೈವ್ ಸ್ಟ್ರೀಮ್ನ ಸ್ಟಾರ್ಟ್ ಮಾಡ್ತಾರೆ. ಅವಾಗಲೂ ಕೂಡ ಅಷ್ಟೊಂದು ರೀಚ್ ಸಿಗಲ್ಲ. ಇದನ್ನೇ ಗಮನದಲ್ಲಿ ಇಟ್ಕೊಂಡು ಒಂದು ಕ್ರೇಜಿ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಎಷ್ಟೊಂದು ಜನ ಇವ್ರನ್ನ ಟ್ರೋಲ್ ಮಾಡೋಕೆ ಅಂತಾನೆ ಕಂಪ್ಲೀಟ್ ವಿಡಿಯೋ ನೋಡ್ತಾ ಇರ್ತಾರೆ. ಅದೇ ತರ ಲೈವ್ ಸ್ಟ್ರೀಮ್ ಮಾಡ್ಬೇಕಾದ್ರೆ ಒಬ್ಬೊಬ್ರು ಕಮೆಂಟ್ ಮಾಡಿ ಕೇಳ್ತಾರೆ ನಿಮ್ಗೆ ಫುಟ್ಬಾಲ್ ಅಲ್ಲಿ ಯಾರು ಇಷ್ಟ ಅಂತ ಹೇಳ್ಬಿಟ್ಟು. ಅವಾಗ ಐಶೋ ಸ್ಪೀಡ್ ಹೇಳ್ತಾರೆ ಅವತ್ತಿಂದ ಅವ್ರ ಲಕ್ಕೆ ಚೇಂಜ್ ಆಗುತ್ತೆ. ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಜೊತೆ ಕೊಲಾಬ್ರೇಷನ್ ಮಾಡ್ತಾರೆ. $1 ಮಿಲಿಯನ್ ಅಲ್ಲಿ ದುಡಿತಾರೆ. ಬಡವರಿಗೂ ಸಹ ತುಂಬಾನೇ ಹೆಲ್ಪ್ ಮಾಡ್ತಾ ಇರ್ತಾರೆ. 20ನೇ ವಯಸ್ಸಿಗೆ ಮಿಲಿಯನರ್ ಆಗಿ ಬೆಳೀತಾರೆ. ಇವತ್ತಿಗೂ ಕೂಡ ತುಂಬಾ ಜನ ಅವನ್ನ ಮೆಂಟಲ್ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಐಶೋ ಸ್ಪೀಡ್ ಬಂದು ಒನ್ ಆಫ್ ದ ಸ್ಮಾರ್ಟೆಸ್ಟ್ ಬಾಯ್. 20ನೇ ವಯಸ್ಸಿಗೆ ಮಿಲಿಯನರ್ ಆಗೋದು ಅಂದ್ರೆ ಅಷ್ಟು ಈಸಿ ಮಾತಲ್ಲ. ಐಶೋ ಸ್ಪೀಡ್ ಅವರು ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರ ದೊಡ್ಡ ಫ್ಯಾನ್ ಅಂತ ಎಲ್ಲರಿಗೂ ಗೊತ್ತು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.